ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇವತ್ತು ದಿನಾಂಕ 3/5/2026 ಬೆಳಿಗ್ಗೆ 11 ಗಂಟೆಗೆ ಸಂಕೇಶ್ವರ ನಗರದ ಕೃಷ್ಣ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘದ ನಗರ ಶಾಖೆಯು ನಿಡಸೋಶಿ ಜಗದ್ಗುರುಗಳು ಆದ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಮತ್ತು ಪೃಥ್ವಿ ಕತ್ತಿ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿದೆ. ಬಳಿಕ ಬ್ಯಾಂಕಿನಲ್ಲಿ ಪೂಜೆ ಪುನಸ್ಕಾರ ನೆರವೇರಿಸಿ ಬಸ್ತವಾಡಿ ಕುಟುಂಬಸ್ಥರಿಂದ ನಿಡಸೋಶಿ ಜಗದ್ಗುರುಗಳ ಪಾದಪೂಜೆ ಹಾಗೂ ಸತ್ಕಾರ ನೆರವೇರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಉದ್ಘಾಟನೆಗೊಂಡ ಸಮಯದಲ್ಲೇ ಕೆಲ ಜನ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟ ಬಳಿಕ ಅವರಿಗೆ ಎಫ್ಡಿ ಸರ್ಟಿಫಿಕೇಟ್ ಶ್ರೀಗಳು ಮತ್ತು ಸಂಸ್ಥೆಯ ಅಧ್ಯಕ್ಷರು ಆದ ಕುಮಾರ್ ಬಸ್ತವಾಡಿ ಅವರಿಂದ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಆದ ಅಪ್ಪ ಸಾಹೇಬ ದುಂಡಪ್ಪ ಬಸ್ತವಾಡಿ, ಅಪ್ಪ ಸಾಹೇಬ ಶಿರಕೋಡಿ, ಬಂಡು ಹತನೂರೆ, ಸುನಿಲ್ ಪರ್ವತರಾವ್, ನಂದು ಮೂಡಶಿ, ವಿಜಯ್ ಜರಡಿ, ಪ್ರಧಾನ ಶಾಖೆಯ ಆಡಳಿತ ಮಂಡಳಿಯ ಸದಸ್ಯರು ಆದ ಗಣಪತಿ ಕುಟೋಳಿ, ಅಣ್ಣಪ್ಪ ಕುಂಬಾರ್, ಅರ್ಜುನ ಮರೆನ್ನವರ, ಲಕ್ಷ್ಮೀ ಬಸ್ತವಾಡಿ, ಮಂಗಲ ದೇಸಾಯಿ, ಮಲ್ಲಪ್ಪ ಹಾಲಗಡಗಿ, ಶಾಂತ ಬಸ್ತವಾಡಿ, ರಾಮು ಕಾಕೋಳಿ, ಪ್ರವೀಣ ಬಸ್ತವಾಡಿ, ಸುಶೀಲಾ ಜುಗಳೆ, ಶಾಲನಾ ಪಾಂಡವ ಮತ್ತು ನಗರ ಶಾಖೆಯ ಆಡಳಿತ ಮಂಡಳಿಯ ಸದಸ್ಯರು ಆದ ಕಾಡೇಶಿ ಬಸ್ತವಾಡಿ, ಸುತೋಷ್ ಹಿರೇಮಠ್, ಹಾರೂಣ ಮುಲ್ಲಾ, ಸೋಮನಾಥ್ ಹಿಡದುಕ್ಕಿ, ಕಸ್ತೂರಿ ಭಂಗಿ ಮತ್ತು ಬ್ಯಾಂಕಿನ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಇನ್ನು ಶಾಖೆ ಉದ್ಘಾಟನೆ ಬಳಿಕ ಶ್ರೀಗಳು ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. ಇತ್ತಿತ್ತಲಾಗಿ ಸಹಕಾರಿ ಸಂಘ ಭಾಳಷ್ಟು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆ. ಬೆಳೆಯುವಂಥ ಸಹಕಾರಿ ಸಂಘಗಳು ಭಾಳ ರೈತರಿಗೆ ಅನುಕೂಲವಾಗ್ತಕ್ಕಂಥ, ಶ್ರೀಸಾಮಾನ್ಯರಿಗೆ ಅನುಕೂಲವಾಗ್ತಕ್ಕಂಥ, ಸಣ್ಣ ಸಣ್ಣ ಇಂಡಸ್ಟ್ರಿಗಳಿಗೆ ಅನುಕೂಲವಾಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಕೃಷ್ಣ ವಿವಿಧೋದ್ದೇಶ ಸಹಕಾರಿ ಸಂಘ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿಕೊಡ್ತಾ ಬರ್ತಾ ಇದೆ. ಸುಮಾರು ಈಗ ಎರಡನೇ ಇದು ಅಂತ ಕಾಣ್ತದೆ. ಇದು ಎರಡನೇದನ್ನು ಓಪನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಭಾಳ ಅಂದರೆ ಮೊದಲು ನಾನು ಹೇಳ್ತಾ ಇರ್ತೀನಿ, ಬೇರೆ ಬೇರೆ ಕಡೆಗೆಲ್ಲ ಹೋದಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ, ಹೆಡ್ಡು ಹ್ಯಾಂಡು ಹಾರ್ಟು ತುಂಬ ಚೆನ್ನಾಗಿದ್ದರೆ ಯಾವುದೇ ಸಂಸ್ಥೆ, ಯಾವುದೇ ಮಠ, ಯಾವುದೇ ಬ್ಯಾಂಕುಗಳು ತುಂಬ ಚೆನ್ನಾಗಿ ಬೆಳೆಯುವಂಥ ವ್ಯವಸ್ಥೆಗಳು ಬರ್ತಾವೆ. ಅದೇ ವ್ಯವಸ್ಥೆಯನ್ನು ಇಟ್ಟುಕೊಂಡು ಬಂದಂಥದ್ದು ಇದು ಪ್ರಾರಂಭಕ್ಕೂ ಮೊದಲನೇದು ಪ್ರಾರಂಭಕ್ಕೂ ಬಂದಿದ್ದೆ ನಾನು, ಈಗ ಎರಡನೇದಕ್ಕೂ ಬಂದಿದ್ದೀವಿ. ಅಂದರೆ ಇಲ್ಲಿ ಕಾಣ್ತಾ ಇರೋದೇನು ಅಂದರೆ ಹೆಡ್ಡು ಹ್ಯಾಂಡು ಹಾರ್ಟು ತುಂಬ ಚೆನ್ನಾಗಿದ್ದಾವೆ. ಮನುಷ್ಯನಿಗೆ ತಲೆ ಭಾಳ ತುಂಬ ಚೆನ್ನಾಗಿರಬೇಕು. ಸಹಕಾರಿ ಸಂಘದಲ್ಲಿ ತಲೆ ತುಂಬ ಚೆನ್ನಾಗಿರಬೇಕು. ಅದರ ಜೊತೆಗೆ ಹ್ಯಾಂಡ್ ತುಂಬ ಚೆನ್ನಾಗಿರಬೇಕು. 100 ಬರೆಯೋದಾಗ ಒಂದು ಪೂಜೆ ಹೆಚ್ಚಿಟ್ಟರೆ ಡೇಂಜರ್ ಝೋನ್ಗೆ ಹೋಗ್ತದೆ. ಅದು ಭಾಳ ಹೆಚ್ಚಿರಬೇಕು, ತಲೆನೂ ಹೆಚ್ಚಿರಬೇಕು, ಕೈನೂ ಹೆಚ್ಚಿರಬೇಕು. ಆಮೇಲೆ ಹಾರ್ಟು ಅಂತಂದರೆ ಯಾರೇ ಇಲ್ಲಿಗೆ ಬಂದರು ಅಂತಂದರೆ ಸಾದಾ ಮಂದಿ ಬರ್ತಾರೆ, ಅವ್ರನ್ನ ಬರ್ರಿ ಕೂತ್ಕೊಳ್ರಿ, ನಿಮಗೇನು ಬೇಕಾಗಿದೆ, ಸಾಲ ಬೇಕು ಅಥವಾ ಮತ್ತೇನಾರ ಬೇಕೋ, ಸಾಲ ತುಂಬಕ್ಕೆ ಬಂದಿರೋ, ಏನಿದೆ ಬಡ್ಡಿ ಇದೆ ಅಂದರೆ ಪ್ರೀತಿಯಿಂದ ನಾವು ಅವ್ರನ್ನ ಮಾತಾಡಿಸಿದ್ವಿ ಅಂದರೆ ಅವರು ಮತ್ತೆ 4 ಮಂದಿಗೆ ಹೇಳಿ ಮತ್ತೆ ಇಲ್ಲಿ ಬರ್ತಕ್ಕಂಥ ವ್ಯವಸ್ಥೆಗಳಾಗ್ತಾವೆ. ಇದು ಸಹಕಾರಿ ಸಂಘದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆಗಳಲ್ಲಿ ನಮ್ಮವ್ರು ಭಾಳ ದೂರದೃಷ್ಟಿಯನ್ನು ಇಟ್ಟು ಇದನ್ನು ಸ್ಥಾಪನಾ ಮಾಡಿದಂಥ ಒಂದು ವ್ಯವಸ್ಥೆಗಳಿವೆಲ್ಲ. ಮೊದಲಿಗೆ ಇದು ಸಾಮಾನ್ಯ ಗದಗ ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಅದಾದ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ನೆಹರೂರವರು ಇಬ್ಬರನ್ನ ಕಳಿಸ್ಕೊಡ್ತಾರೆ, ಪೋದ್ದಾರ್ ಮತ್ತು ಪಾಟೀಲ್ ಅವರನ್ನು ಹೊರದೇಶಕ್ಕೆ ಕಳಿಸ್ಕೊಡ್ತಾರೆ. ಸಹಕಾರಿ ಸಂಘದಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಹುಟ್ಟಾಕ್ತಕ್ಕಂಥ ವ್ಯವಸ್ಥೆ ಏನದೇನೋ ನೋಡ್ಕೊಂಬರ್ಲಿಕ್ಕೆ ಕಳಿಸ್ತಾರೆ. ಅವರು ಹೋಗಿ ನೋಡಿಕೊಂಡು ಬಂದ ಮೇಲೆ ಮತ್ತೆ ಇಲ್ಲಿ ಬಂದ ಮೇಲೆ ಎಲ್ಲ ಡಿಸ್ಕಸ್ ಆಗುತ್ತೆ. ದಿಲ್ಲಿ ಒಳಗೆ ಡಿಸ್ಕಸ್ ಆದಮೇಲೆ ಅವು ಮೊದಲು ಹುಟ್ಟಿದ್ದೇ ನಮ್ಮ ಸಾಂಗ್ಲಿ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಅಲ್ಲಿ ಹುಟ್ಟಾಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ಹುಟ್ಟಿದೋ ಆ ಹುಟ್ಟಿದ್ದೇ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ, ಆಮೇಲೆ ಇಚಕರಂಜಿ ಸಕ್ಕರೆ ಕಾರ್ಖಾನೆ, ಮಹಾರಾಷ್ಟ್ರದ ದಾದಾ ಅಂತ ಹೇಳಿ ಒಬ್ಬರು ಮುಖ್ಯಮಂತ್ರಿಗಳಾಗೋದ್ರು, ಅವರು 2 ಸಕ್ಕರೆ ಕಾರ್ಖಾನೆ. ಇವೆಲ್ಲವೂ ಮೊಟ್ಟ ಮೊದಲಿಗೆ ಸಹಕಾರಿ ಸಂಘದಿಂದ ಹುಟ್ಟು ಹಾಕಿದಂಥ ಒಂದು ವ್ಯವಸ್ಥೆಗಳು. ಅದಕ್ಕೂ ಎಲ್ಲ ಪ್ರಥಮೆಯಿಂದ ವಿನಾಯಕ ಭೋಸಲೆ, ಟಿವಿ 20 ಕನ್ನಡ.